ಚುನಾವಣೆ ಬಂದಾಗ 2 ತಿಂಗಳು ರಾಜಕಾರಣ ಮಾಡೋಣ. ದಿನವೂ ಕೂಡ ರಾಜಕಾರಣ ಮಾಡಿದ್ರೆ ಏನಾಯ್ತದೆ ಅನ್ನೋದಕ್ಕೆ ನಿಮಗೂ ಕೂಡ ಎಲ್ಲವೂ ಕೂಡ ಅರಿವಿದೆ. ನಾನು ನಂಜೇಗೌಡರಿಗೆ ಇಷ್ಟು ಮಾತ್ರ ಹೇಳ್ತೀನಿ, ನಂಜೇಗೌಡರು ನನಗೆ ಅಂಥ ಸ್ನೇಹಿತರಲ್ಲ, ಆದರೆ ನಂಜೇಗೌಡರ ನಡವಳಿಕೆಯನ್ನು ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೇನೆ. ಯಾರಿಗೂ ಯಾವುದೂ ಶಾಶ್ವತ ಅಲ್ಲ, ಇದೇ ಯಜಮಾನ್ರೆ. ಇದ್ದಂಥ ಸಂದರ್ಭದಲ್ಲಿ ನಾವೊಂದಷ್ಟು ಚಿಕ್ಕ ಗುರುತುಗಳನ್ನು ಬಿಟ್ಟು ಹೋಗಬೇಕಾಯ್ತದೆ. ಮತ್ತು ದುಡಿಮೆಯನ್ನು ಮಾಡಿ ಜೀವನ ಮಾಡ್ಬೋದು ಅನ್ನೋದಕ್ಕೆ ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಇದ್ದರೆ ಅದು ಕೋಲಾರ. ಯಾವುದಾದ್ರೂ ಒಂದು ಜಿಲ್ಲೆ 10 ವರ್ಷಗಳ ಹೋರಾಟ ಮಾಡಿ ಅದರ ಅಲ್ಪ ಸ್ವಲ್ಪ ಯಶಸ್ಸನ್ನು ಕಂಡಿದೆ ಅಂದರೆ ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದವ್ರು ಮಾತ್ರ. ಅದು ಶಾಶ್ವತವಾದ ಪರಿಹಾರ ಅಲ್ಲ. ಶಾಶ್ವತವಾದ ಪರಿಹಾರವನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಕೂಡ ಕರ್ನಾಟಕ ಭಾರತ ಸರ್ಕಾರದಲ್ಲಿ ರೈಲ್ವೆ ಮತ್ತು ಜಲಶಕ್ತಿಯ ಮಂತ್ರಿಯಾಗಿದ್ದೇನೆ. ರಾಷ್ಟ್ರದ ರಾಜಕಾರಣವನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಳ್ಳೋದ್ರಿಂದ ದೇಶವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದಕ್ಕೆ ನಾನು ಕುಳಿತಿರ್ತಕ್ಕಂಥ 4-5 ಜನ ರಾಜಕಾರಣಿಗಳಿಗೆ ವಿನಂತಿ ಮಾಡ್ತೀನಿ. ಒಂದು 8-10 ದಿನ ನನ್ನ ಕಚೇರಿಗೆ ಬನ್ನಿ. ದೇಶ ಏನು, ದೇಶದ ವ್ಯವಸ್ಥೆಯಲ್ಲಿ ರಾಜ್ಯ ಏನು, ರಾಜ್ಯದಲ್ಲಿ ಜಿಲ್ಲೆ ಏನು, ಜಿಲ್ಲೆಯಲ್ಲಿ ತಾಲೂಕೇನು, ತಾಲೂಕಿನಲ್ಲಿ ಹೋಬಳಿ ಏನು, ಹೋಬಳಿಯಲ್ಲಿ ಪಂಚಾಯಿತಿ ಏನು, ಪಂಚಾಯಿತಿಯಿಂದ ಹಿಡಿದು ಕೊನೆಯ ಹಳ್ಳಿಯಲ್ಲೂ ಕೂಡ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಸುಮಾರು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಂಥ ನಾರ್ತ್ ಈಸ್ಟರ್ನ್ ಸ್ಟೇಟ್ ಏನಿದೆ, ಛತ್ತೀಸ್ಗಢ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಅಸ್ಸಾಂ ಇರ್ಬೋದು, ಅರುಣಾಚಲ ಪ್ರದೇಶ ಇರ್ಬೋದು, ಮೇಘಾಲಯ ಇರ್ಬೋದು, ತ್ರಿಪುರ ಇರ್ಬೋದು, ಇಂಥ 7-8 ರಾಜ್ಯಗಳನ್ನು ನಾನು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೂಚನೆ ಮೇರೆಗೆ ನಂಜೇಗೌಡರೆ ಹೋಗ್ತಾ ಇರ್ತೀನಿ. ನೀವು ಅಲ್ಲಿ ಬಂದು ನೋಡಬೇಕು ಯಾವ ರೀತಿ ಇದೆ ಅನ್ನೋದನ್ನು. ಬಡತನವಾಗಿ ಇರಬಾರ್ದು ಅನ್ನೋದು ದೇಶದ ಬಯಕೆ. ಚುನಾವಣೆ ಬಂದಾಗ 2 ತಿಂಗಳು ರಾಜಕಾರಣ ಮಾಡೋಣ. ದಿನವೂ ಕೂಡ ರಾಜಕಾರಣ ಮಾಡಿದ್ರೆ ಏನಾಯ್ತದೆ ಅನ್ನೋದಕ್ಕೆ ನಿಮಗೂ ಕೂಡ ಎಲ್ಲವೂ ಕೂಡ ಅರಿವಿದೆ. ನಾನು ನಂಜೇಗೌಡರಿಗೆ ಇಷ್ಟು ಮಾತ್ರ ಹೇಳ್ತೀನಿ, ನಂಜೇಗೌಡರು ನನಗೆ ಅಂಥ ಸ್ನೇಹಿತರಲ್ಲ, ಆದರೆ ನಂಜೇಗೌಡರ ನಡವಳಿಕೆಯನ್ನು ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೇನೆ. 20 ವರ್ಷಕ್ಕೂ ಮೇಲ್ಪಟ್ಟು ಪಂಚಾಯಿತಿ ಅಧ್ಯಕ್ಷ ಕಾರ್ಯದರ್ಶಿ ಏನೋ ಕೆಲಸ ಮಾಡಿದ್ದೀರಿ. ಜನರ ನಾಡಿ ಮಿಡಿತದ ಜೊತೆಯಲ್ಲಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಯಜಮಾನ್ರಿ. ಬುದ್ಧಿವಂತ ಎಲ್ಲವನ್ನೂ ಕೂಡ ಜಯಿಸ್ತಾನೆ ಅಂತ ನಾನು ಹೇಳೋದಿಲ್ಲ. ನಾನು ಮೊನ್ನೆ ರಾಷ್ಟ್ರದ ನಮ್ಮೆಲ್ಲರ ಗಣತವ್ಯತ್ತ ರಾಷ್ಟ್ರಪತಿಗಳ ಜೊತೆಯಲ್ಲಿ ಸೌತ್ ಆಫ್ರಿಕಾ ದೇಶದ 2 ದೇಶಗಳಿಗೆ ನನ್ನನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಾನೊಬ್ಬ ಕೊನೆಯವನು, ತುಂಬ ಸೀನಿಯರ್ ಮಂತ್ರಿಗಳು ಕಳಿಸ್ತಕ್ಕಂಥದ್ರ ಜೊತೆಗೆ ನನ್ನನ್ನು ಹಾಕಿ ರಾಷ್ಟ್ರಪತಿಗಳ ಜೊತೆಯಲ್ಲಿ ನೀವು 8-10 ದಿನಗಳ ಕಾಲ ಆ ರಾಷ್ಟ್ರಕ್ಕೆ ಹೋಗಿ ಬನ್ನಿ ಅಂತ ಕಳಿಸ್ಕೊಟ್ರು. ಆ ದೇಶದ ಇತಿಹಾಸ, ಅಲ್ಲಿಯ ನಾಗರಿಕತೆ, ಆ ನಾಗರಿಕತೆ ಜೊತೆಯಲ್ಲಿ ಕೇವಲ 10-11 ವರ್ಷದಲ್ಲಿ ಭಾರತ ದೇಶಕ್ಕೂ ಅವ್ರಿಗೆ ಇರ್ತಕ್ಕಂಥ ನಂಟು ಸ್ಥಾನವನ್ನು, ಅಭಿವೃದ್ಧಿಯನ್ನು ನೋಡಿದಾಗ ಭಾರತ ದೇಶ ಅಭಿವೃದ್ಧಿಯ ಜೊತೆಯಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಭಾರತೀಯರ ಸ್ವಾಭಿಮಾನವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸಗಳಾಗ್ತಾಯಿದೆ ಅನ್ನೋದು ಅಲ್ಲಿ ಹೋಗಿ ಬಂದ ಮೇಲೆ ನನಗೆ ಗೊತ್ತಾಯಿತು. ಬಂಧುಗಳೇ, ನನಗಿವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋದು ನನಗೂ ಕೂಡ ಆಸೆ. ಇವತ್ತು ನಿಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಹಿರಿಯರಾಗಿದ್ದಂಥ ಮುನಿಯಪ್ಪನವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಲೋಕಸಭಾ ಸದಸ್ಯರಾಗಿ, ಮಂತ್ರಿಗಳಾಗಿ. ನಮ್ಮವರೇ ಆದಂಥ ಸಹೋದರ ಮುನ್ಸ್ವಾಮಿಯವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಇದನ್ನು ಮಾಡಿದ್ದಾರೆ. ನಾನು ಅವ್ರಿಗೆ ಯಾವ ಸಾರಿನೂ ಕೂಡ ಒಂದು ಕಾರಣಾಂತರದಿಂದ ನಾವು ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ವಿ. ಅದಾದ ಮೇಲೆ 1 ವರ್ಷದಲ್ಲಿ ಸಹೋದರ ಮಲ್ಲೇಶ್ ಬಾಬು ಅವರು ಇದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು, ನನ್ನ ಹತ್ರ ಒತ್ತಡ ತಂದು ಇವತ್ತು ಈ ಕೆಲಸವನ್ನು ಮುಗಿಸಿದ್ದೀವಿ. ನಾನು ಒಂದು ಮಾತನ್ನು ಹೇಳ್ತೀನಿ, ನೀರು ಕೊಡು. ಯಾರಿಗೂ ಯಾವುದೂ ಶಾಶ್ವತ ಅಲ್ಲ, ಇದೇ ಯಜಮಾನ್ರೆ. ಇದ್ದಂಥ ಸಂದರ್ಭದಲ್ಲಿ ನಾವೊಂದಷ್ಟು ಚಿಕ್ಕ ಗುರುತುಗಳನ್ನು ಬಿಟ್ಟು ಹೋಗಬೇಕಾಯ್ತದೆ. ನಾನು ಮಂತ್ರಿ ಆಗಲಿಲ್ಲ ಅಂದರೆ ಇನ್ಯಾರೋ ಮಂತ್ರಿ ಆಯ್ತಾರೆ ಅಂದಿದ್ರೆ ಮಲ್ಲೇಶ್ ಬಾಬು ಕರ್ಕೊಬರೋನೋ ಎಲ್ಲೋ ಗೊತ್ತಿಲ್ಲ, ನಂಜೇಗೌಡರು ಇಲ್ಲಿ ಬಂದು ಕಾಯ್ತಾರೋ ಎಲ್ಲೋ ಗೊತ್ತಿಲ್ಲ. ಆದರೆ ವಿಶ್ವಾಸ, ಪ್ರೀತಿ, ಆತ್ಮೀಯತೆ ಗೋವಿಂದರಾಜು
ನನಗೊಂದು 25-30 ವರ್ಷ ಸ್ನೇಹಿತರು. ನಿಮ್ಮ ಜಿಲ್ಲಾಧಿಕಾರಿ ನಾನು ಭಾರಿ ಆತ್ಮೀಯರು. ಹಾಗಂದ್ಬಿಟ್ಟು ಒಂದಿನ ನನ್ನ ಜಿಲ್ಲಾಧಿಕಾರಿಗೆ ಇವತ್ತವರೆಗೂ ಫೋನೇ ಮಾಡೋದಿಲ್ಲ ನಾವು. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ವೆಂಕಟಮುನಿಯವರೇ, ನಾನು ಯಾವತ್ತಾರು ಬಂದರೆ ಆ ವೆಂಕಟಮುನಿಯಪ್ಪನ ಮನೆಗೆ ಊಟಕ್ಕೆ ಹೋಗ್ತೀನಿ ವಿನಃ ಇನ್ನೊಬ್ರ ಮನೆಗೆ ಊಟಕ್ಕೆ ಹೋಗ್ತಾ ಇರಲ್ಲ ನಾನು.